ವಾಗಿ ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ ನ್ಯೂಸ್ ಕನ್ನಡ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಸತ್ಯ ಸುದ್ದಿ ನ್ಯೂಸ್ನಲ್ಲಿ ನಿಮ್ಮ ಸ್ವಾಗತ. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನಲ್ಲಿ ವೃತ್ತಿಯಲ್ಲಿ ಆಟೋ ರಿಕ್ಷಾ ಚಾಲಕ, ಸಮಾಜ ಸೇವೆಯಲ್ಲಿ ಅಪತಕಾಲದ ಬಂಧು ಹಾಗೂ ಉದ್ಯೋಗದಲ್ಲಿ ನನ್ನ ಸ್ನೇಹಿತ. ಹೌದು ವೀಕ್ಷಕರೇ, ವರದಿಗಾರ ಶೇಖ್ ಅಲ್ತಾಫ್ ರವರಿಗೆ ಕರ್ನಾಡು ಸಾಧಕ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ. ಇವರಿಗೆ ಹರಿಹರ ನಗರದ ಆಟೋ ಮಾಲೀಕರು ಮತ್ತು ಚಾಲಕರ ಸಂಘ ಸಿದ್ದಲಿಂಗಸ್ವಾಮಿ ಅಧ್ಯಕ್ಷರು ಮೋಹನ್ ಗೌಡ್ರು, ಉಪಾಧ್ಯಕ್ಷರು ನಜೀರ್ ಸಾಬ್, ಪ್ರಧಾನ ಕಾರ್ಯದರ್ಶಿ ಕೇಶವ್ ಕಚಾಂಜಿ, ಚಂದ್ರಪ್ಪ, ನಿರ್ದೇಶಕರು ಸೋಮಣ್ಣ, ಹನುಮಂತಪ್ಪ ಹಾಗೂ ಆಟೋ ಚಾಲಕರ ಸಂಘದ ಎಲ್ಲ ಪದಾಧಿಕಾರಿಗಳು ಈ ಒಂದು ಸಭೆಯಲ್ಲಿ ಉಪಸ್ಥಿತರಿದ್ದರು. ವರದಿ ಸೈಯದ್ ಇರ್ಫಾನ್, ಸತ್ಯ ಸುದ್ದಿ ನ್ಯೂಸ್ ಕನ್ನಡ, ಹರಿಹರ. ಆಟೋ ಮಾಲೀಕರ ಮತ್ತು ಚಾಲಕರ ಸಂಘ ಕಾರ್ಯದರ್ಶಿಯಾಗಿ ಸುಮಾರು 7 ವರ್ಷಗಳ ಕಾಲ ಸೇವೆ ಮಾಡಿದ್ದಾರೆ. ಜೊತೆಯಾಗಿ ಮಾಧ್ಯಮದ ವ್ಯಕ್ತಿಯಾಗಿ ಇವತ್ತು ಸಮಾಜ ಸೇವೆ ಮಾಡ್ತಾರೆ. ಒಳ್ಳೆಯ ಒಂದು ಕೆಲಸವನ್ನು ಮಾಡಿ ಅದು ಮೇಲೆ ಎಲ್ಲ ಬೆಳೆಸ್ಕೊಂಡು ರಾಜ್ಯ ಸಂಪೂರ್ಣವಾಗಿ ಬೆಳೆಸ್ಕೊಂಡಂತ ನಮ್ಮ ಅಲ್ತಾಫ್ ಸ್ನೇಹಿತರಿಗೆ ಇವತ್ತು ಕರ್ನಾಟಕ ಸಾಧಕ ರತ್ನ ಪ್ರಶಸ್ತಿಯನ್ನ ಸಮಾಜ ಸೇವೆಗೋಸ್ಕರ ಹಾಗೂ ಎಲ್ಲ ಮಾಧ್ಯಮದ ಒಂದು ಒಳ್ಳೆಯ ಕೆಲಸಕ್ಕೋಸ್ಕರ ಅವರಿಗೆ ರಾಜ್ಯದ ಕರ್ನಾಟಕ ರಾಜ್ಯದ ಸಾಧಕರ ಸೇವೆಗೋಸ್ಕರ ಒಂದು ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಅದು ನಮಗೆ ಹೆಮ್ಮೆ. ಒಂದು ನಮ್ಮ ಆಟೋ ಚಾಲಕ ಸಂಘದ ಒಂದು ಕಾರ್ಯದರ್ಶಿ ಆದವ ಒಂದು ಮಾಧ್ಯಮದಲ್ಲಿ ಒಳ್ಳೆ ಉತ್ತಮವಾದ ಸೇವೆ ಮಾಡಲಿಕ್ಕೆ ಅವರಿಗೆ ರಾಜ್ಯ ಪ್ರಶಸ್ತಿ ಸಿಕ್ಕಿಲ್ಲ. ನಮಗೂ ಸಹ ಖುಷಿ ಆಗ್ತದೆ. ಆದ್ದರಿಂದ ನಮ್ಮ ಹರಿಹರದಿಂದ ಆಟೋ ಮತ್ತು ಚಾಲಕರ ಮತ್ತು ಮಾಲೀಕರ ಸಂಘದಿಂದ ಅವರಿಗೆ ಪೂರ್ವಕವಾದಂತಹ ಧನ್ಯವಾದಗಳು ಸನ್ಮಾನ. ಮುಂದಕ್ಕೆ ಬರ್ರಿ ಕೇಶವ, ಮುಂದ್ ಗೋರಿ ಸ್ವಲ್ಪ ಉಪಾಧ್ಯಕ್ಷರಾದ ರಜೆ ಮತ್ತೆ ಕೇಶವ ಬೇಟೆಲ್ಲ ಪ್ರಶಸ್ತಿ ಮುಖಾಂತರ ನಮ್ಮ ಶೇಖ್ ಅಲ್ತಾಫ್ ಅವರಿಗೆ ಧನ್ಯವಾದಗಳು.